ನಮಸ್ಕಾರ ಬಂಧುಗಳೇ. ಈ ಉದ್ದೇಶ ಏನಂತಂದರೆ ಗದ್ದಿಗೆ ಇದು ಒಂದು ಹಳೆ ಸೇತುವೆ ಅಂತಂದರೆ ಸೇತುವೆ ನಿರ್ಮಾಣ ಮುರಿದೋಗಿದೆ. ಇದು ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿದೆ ಓಡಾಡೋಕ್ಕೆ. ಇದು ಎಂದು ನೋಡ್ಬೋದು, ನೀವೇ ದೃಶ್ಯವಾಗಿ ನೋಡ್ತಾ ಇದ್ದೀರಲ್ಲ, ಆಗ್ತಾಯಿದೆ ಇದು. ಸರ್, ನಾನು ಪ್ರಕಾಶ್ ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಮೈಸೂರು ತಾಲೂಕಿನ ಕನ್ಯಾಣೇಶ್ವರ ಸ್ವಾಮಿ ಮತ್ತು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇರೋಂಥದ್ದು. ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ಬಿಟ್ಟರೆ ಅತಿ ದೊಡ್ಡ ದೇವಸ್ಥಾನ ಅಂದರೆ ಇದೇ ಕನ್ಯಾಣೇಶ್ವರ ಸ್ವಾಮಿ ದೇವಸ್ಥಾನ. ಹೀಗಾಗಿ ಇಲ್ಲಿ 2 ಸೇತುವೆ ಇದ್ದಂಥದ್ದು. ಈ ಕಡೆ ಹಳೆಯ ಸೇತುವೆ ಇತ್ತು, ಇದು ಹೊಸ ಸೇತುವೆ. ಈಗೇನು 96 ಇಸ್ವಿಲಿ ಎಚ್ ಡಿ ದೇವೇಗೌಡರ ಕಾಲದಲ್ಲಿ ನೀರಾವರಿ ಮಂತ್ರಿಯಾಗಿದೆ ಈ ಸೇತುವೆ ಮಾಡಿಕೊಟ್ರು. ಆ ಸೇತುವೆ ಅದಾದಮೇಲೆ ಬಿದ್ದೋಯ್ತು. ಈಗ 2 ಕಡೆಯಿಂದ, ಆ ಕಡೆಯಿಂದ ಕೋಟೆ ಕಡೆಯಿಂದ ಬರೋಂಥ ವಾಹನಗಳು, ಮೈಸೂರು ಕಡೆಯಿಂದ ಬರೋಂಥ ವಾಹನಗಳು ಇಲ್ಲೇ ಚಲಿಸ್ಬೇಕು. ಹುಣ್ಣಿಮೆ ಮತ್ತು ಕಾರ್ತಿಕ ಸೋಮವಾರಗಳಲ್ಲಿ, ಅಮಾವಾಸ್ಯೆಗಳಲ್ಲಿ ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಭಕ್ತಾದಿಗಳು ಸೇರೋದ್ರಿಂದ ಇಲ್ಲಿ ಕ್ರೌಡ್ ಆಗಿ ಆಕ್ಸಿಡೆಂಟ್ಗಳು ಪದೇ ಆಯ್ತಾ ಇರ್ತವೆ. ನಾವು ಹಿಂದೆ 15 ವರ್ಷಗಳಿಂದ ಹಿಂದೆ ಇದ್ದಂಥ ಶಾಸಕರುಗಳ ಗಮನಕ್ಕೆ ನಾವು ತರ್ತಾ ಇದ್ವಿ. ಸಾರ್ವಜನಿಕರು ಸಹ ಅದನ್ನು ಮನವಿ ಕೊಡ್ತಾ ಇದ್ದಾರೆ ಶಾಸಕರಿಗೆ. ಸರ್ಕಾರ ಅಲ್ಲಿ ಇಲ್ಲಿ ಸ್ಥಳೀಯ ಶಾಸಕರಲ್ಲಿ ಗಮನಕ್ಕೆ ಬಂದಿಲ್ಲ. ಈಗ ನೂತನ ಶಾಸಕರಿಗೆ ನಾವು ಈ ಮುಖಾಂತರ ನಿಮ್ಮ 11 ಆಫ್ ಮೈಸೂರು ನ್ಯೂಸ್ ಮುಖಾಂತರ ನಾವು ಮನವಿ ಮಾಡ್ತಾವೆ. ಇವತ್ತು ವಿಧಾನಸೌಧ ಅಸೆಂಬ್ಲಿ ನಡೀತಾ ಇದೆ. ಅಲ್ಲಾದರೂ ಸಹ ಸದನದಲ್ಲಿ ವಿಚಾರನ ಮಂಡಿಸಿ ನಮ್ಮ ಶ್ರೀ ಕ್ಷೇತ್ರ ಗದ್ದಿಗೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ಗದ್ದಿಗೆಯಿಂದ ಬರೋಂಥ, ಮೈಸೂರಿಂದ ಬರೋಂಥ ಗದ್ದಿಗೆ ಭಕ್ತಾದಿಗಳು ನೇರ ಬಂದು ಈ ಹಳ್ಳದಲ್ಲಿ ಒಳಗಡೆ ಸುಮಾರು ಜನ ದ್ವಿಚಕ್ರ ವಾಹನಗಳು ಒಳಗಡೆ ಹೋಗ್ಬಿಟ್ಟಿದ್ದಾವೆ. ಆ ಕಡೆನೂ ಅಷ್ಟೇ ಆ ಹೆಬ್ಬಾಳದ ಒಳಗಡೆ ಹೊಂಟೋಗ್ಬಿಟ್ಟಿದ್ದಾವೆ. ಹಾಗಾಗಿ ಅವ್ರು ಏನು ಸ್ಕೂಟ್ರ್ ಒಳಗಡೆ ಹೋಯ್ತು ಅಂತಂದರೆ ಅದಿನ್ನು ಮುಗೀತು. ಅವರೆಲ್ಲ ತಗೊಂಡೋಗಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ. ಅದರಿಂದ ಈಗಲಾದರೂ ನಿಮ್ಮ ನ್ಯೂಸ್ ಮುಖಾಂತರ ಶಾಸಕರಿಗೆ ಮನವಿ ಮಾಡ್ತೀವಿ. ಅವರು ಕೂಡಲೇ ಇದನ್ನು ಗಮನ ಹರಿಸಿ ಸರ್ಕಾರ ಗಮನಕ್ಕೆ ತಂದು ಇದನ್ನು ಏನು ಬಿದ್ದೋಗಿದೆ ಸೇತುವೆ, ಅದನ್ನು ಪಕ್ಕ ಸೇತುವೆನ ದುರಸ್ತಿ ಮಾಡಿ ಹೊಸ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು. ಮತ್ತು ಭಕ್ತಾದಿಗಳು ಈಗ ನಮಗೆ ಹೊಸ ವರ್ಷದಲ್ಲಾಗ್ಬೋದು, ಮತ್ತು ಕಾರ್ತಿಕ ಸೋಮವಾರ ಆಗ್ಬೋದು, ತೇರು ಕೊಂಡೋತ್ಸವ ಎಲ್ಲ ನಡೆಯುವ 8 ತಿಂಗಳಲ್ಲಾಗ್ಬೋದು, ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಆಗುತ್ತೆ. ಆದ್ದರಿಂದ ಭಾಳ ಇದರಲ್ಲಿ ಶ್ರೀ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ. ಕೂಡಲೇ ಶಾಸಕರು ಇನ್ನಿತರ ರಾಜಕಾರಣಿಗಳು ಯಾರು ಇದ್ರು ಗಮನ ಹರಿಸಬೇಕು ಅಂತ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಿಮ್ಮ ನ್ಯೂಸ್ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೀನಿ ಸರ್. ಈಗ ನಾನು ಹೇಳಿ ಇನ್ನೊಂದು ಎಕ್ಸಾಂಪಲ್ ಏನಂತಂದರೆ, ನೀವು ಸ್ಥಳೀಯ ಶಾಸಕರಿಗೆ ನೀವೇನಾದ್ರು ಮನವಿ ಕೊಟ್ಟಿದ್ದೀರಾ? ಯಾವುದೇ ಥರ ಅರ್ಜಿ ಏನಾದ್ರು ಅವ್ರಿಗೆ ಮನವಿ ಮಾಡಿದ್ದೀರಾ ನೀವು? ಸ್ಥಳೀಯ ಶಾಸಕರು ಈಗ ಹಾಲಿ ಶಾಸಕರಾಗ್ಬೋದು, ಮಾಜಿ ಶಾಸಕರಾದ್ರು ಪ್ರತಿದಿನ ಗದ್ದಿಗೆ ಬರ್ತಾ ಇರ್ತಾರೆ, ದೇವಸ್ಥಾನಗಳಿಗೂ ಬರ್ತಾ ಇರ್ತಾರೆ. ಎನ್ನೆ ತಾನೇ ಮಾಜಿ ಶಾಸಕರು ಬಂದವರು, ನೂತನ ಶಾಸಕರು ಸಹ ಬಂದು ಹೋಯ್ತಾ ಇರ್ತಾರೆ ಹಾಲಿ ಶಾಸಕರು. ಆದರೆ ಎಲ್ಲರೂ ನೋಡ್ತಾರೆ, ಅವರೇ ನೋಡ್ತಾರೆ. ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ನೋಡ್ತಾರೆ. ಜೊತೆಗೆ ಇಲ್ಲಿ ಬರೋ ಭಕ್ತಾದಿಗಳು ಸಹ ಅವ್ರಿಗೆ ಮನವಿ ಮಾಡ್ತಾರೆ. ಆದರೆ ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಅವರು. ಈಗಲಾದರೂ ಕೂಡಲೇ ಗಮನ ಹರಿಸಿ ಸೇತುವೆನ, ಹೊಸ ಸೇತುವೆನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತೀನಿ ಸರ್.